ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶನಿವಾರ ಸಪ್ತಮಿ ಕೂಡಿ ಬಂದಿರೋದ್ರಿಂದ ಸಂಧ್ಯಾ ಸಮಯದಲ್ಲಿ ಈ ದೀಪಾರಾಧನೆ ಮಾಡೋದ್ರಿಂದ ವಿಶೇಷತೆಯಿಂದ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಸಮಸ್ಯೆಗಳು ಕಡಿಮೆ ಆಗುತ್ತೆ. ತುಂಬ ನೆಮ್ಮದಿಯ ಜೀವನ ಅನ್ನುವಂಥದ್ದು ಕಂಡುಕೊಳ್ಬಹುದು. ಯಾಕಂದರೆ ಕಲಿಯುಗದ ಭಗವಂತನು ಶನಿವಾರದ ದಿನ ನಾವು ವಿಶೇಷವಾದ ಪೂಜೆಗಳನ್ನು ಭಗವಂತನಿಗೆ ಸಲ್ಲಿಸ್ತೀವಿ. ಅದು ಅಧಿಕ ಮಾಸದ ಈ ಒಂದು ಅವಧಿಯಲ್ಲೂ ಕೂಡ ವಿಷ್ಣು ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡೋದ್ರಿಂದ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ. ಅದಕ್ಕೋಸ್ಕರ ಈ ದೀಪಾರಾಧನೆ ಮಾಡಿ ಮನೆಯಲ್ಲಿ ಇರುವಂಥ ಸಮಸ್ಯೆಗಳು, ಮನುಷ್ಯನಿಗೆ ಸಮಸ್ಯೆಗಳು ಶಾಶ್ವತವಾಗಿ ನಿಲ್ಲೋದಿಲ್ಲ, ಕಾಡೋದಿಲ್ಲ. ಆದರೆ ಬಂದಿರುವಂಥ ಸಮಸ್ಯೆಗಳು ಜಾಸ್ತಿ ದಿನ ಕಾಡ್ತಾ ಇದೆ, ಕಷ್ಟ ತುಂಬ ನಮ್ಮ ಮನೆಯಲ್ಲಿ, ಇದರಿಂದನೇ ತುಂಬ ನಾವು ನೋವು ಪಡ್ತಾ ಇದ್ದೀವಿ ಅನ್ನುವಂಥವರು ದೀಪಾರಾಧನೆಗೆ ವಿಶೇಷತೆ ಜಾಸ್ತಿ ಇರುತ್ತೆ. ಏಕೆಂದರೆ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಬೆಳಕು ಅನ್ನುವಂಥದ್ದು ಅಂಧಕಾರವನ್ನು ಓಡಿಸುವಂಥ ಒಂದು ವಿಧಾನ ಇದೆ. ಅದನ್ನು ಅವರವರ ಪದ್ಧತಿಗನುಗುಣವಾಗಿ ಎಲ್ಲರೂ ಮಾಡ್ಕೊಳ್ತಾರೆ. ನಾವು ಭಗವಂತನಿಗೆ ಈ ರೀತಿ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲನ್ನು ಓಡಿಸುತ್ತೆ, ಅಂಧಕಾರವನ್ನು ಓಡಿಸಿ ನಮ್ಮ ಮನಸ್ಸಲ್ಲೂ ಕೂಡ ಎಷ್ಟೋ ಆಲೋಚನೆಗಳನ್ನು ತುಂಬಿಸ್ಕೊಂಡು ನಾವು ಮುಂದಿನ ಹೆಜ್ಜೆ ಇಡೋದಕ್ಕೂ ಭಯ ಪಡ್ತೀವಿ. ಅಂದರೆ ತುಂಬ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಎಲ್ಲಿಗೆ ಬಂದು ಕೂತ್ಕೊಂಡಿರ್ತೀವಿ ಅಂದರೆ ಹೊಸ ಕೆಲಸ ನಮ್ಮ ಕೈಯಲ್ಲಿ ಏನೂ ಸಾಧ್ಯ ಆಗೋದಿಲ್ಲ, ಭಯ ಆಗುತ್ತೆ. ಮಕ್ಕಳು ಓದಿರುವಂಥವರು ಕೂಡ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೂ ಭಯ ಪಡ್ತಾರೆ, ಆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೂ ಕಷ್ಟಪಡ್ತಾರೆ. ಮನೆಯಲ್ಲಿ ಯಾರ ಹತ್ರ ಕೂಡ ಮಿಂಗಲ್ ಆಗೋದಿಲ್ಲ, ಪ್ರೀತಿಯಿಂದ ಮಾತಾಡಬೇಕು ಅಂತ ಅನಿಸೋದಿಲ್ಲ. ಈ ಥರ ನಾವು ಸುಮಾರು ನೋಡ್ತಾ ಇರ್ತೀವಿ. ಆದರೆ ನಮ್ಮ ಮನೆಯಲ್ಲಿ ಆ ನೆಗೆಟಿವ್ ಎನರ್ಜಿ ತುಂಬಿಕೊಂಡಿದ್ದಾಗ ಇದೆಲ್ಲವೂ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ದೀಪಾರಾಧನೆಗೆ ಇದನ್ನು ಹಾಕಿದಾಗ ಪಾಸಿಟಿವ್ ವೈಬ್ಸ್ ಅನ್ನುವಂಥದ್ದು ಬಿಡುಗಡೆ ಆಗುತ್ತೆ. ನಮ್ಮ ಮನೆಯಲ್ಲಿ ಅದು ಪ್ರಸಾರವಾದಾಗ ಪ್ರತಿ ಮೂಲೆಯಲ್ಲೂ ಕಷ್ಟಗಳು, ಆ ದರಿದ್ರ ಅನ್ನುವಂಥದ್ದು, ಅಲಕ್ಷ್ಮಿ ಅನ್ನುವಂಥದ್ದು ಇರುತ್ತೆ ಕತ್ತಲಲ್ಲಿ. ಅದು ನಮಗೆ ಕಾಣಿಸೋದಿಲ್ಲ, ಆದರೆ ಅದರ ಪ್ರಭಾವ ನಮ್ಮ ಮೇಲೆ ಬೀರ್ತಾ ಇರುತ್ತಲ್ವ. ನಾವು ಪ್ರತಿನಿತ್ಯ ತುಂಬಾ ಕಷ್ಟಪಡ್ತಾ ಇರ್ತೀವಿ, ಕೆಲಸದಲ್ಲಾಗಿರಬಹುದು ಅಥವಾ ಮನೆಯಲ್ಲೇ ಆಗಿರಬಹುದು, ಗಂಡ ಹೆಂಡತಿ ಮಕ್ಕಳು ಸಂಸಾರ ಯಾವುದರಲ್ಲೇ ಆಗಿರಬಹುದು, ಆಸಕ್ತಿ ಅನ್ನೋದು ಇರೋದಿಲ್ಲ. ಅಂತಹವರು ತಪ್ಪದೆ ಶನಿವಾರ ಸಪ್ತಮಿ ಕೂಡಿ ಬಂದಿದೆ, ಕಲಿಯುಗದ ಭಗವಂತನು ಯಾವಾಗಲೂ ಅಷ್ಟೇ ಕಣ್ಣೀರನ್ನು ಒರೆಸ್ತಾನೆ. ಈ ದಿನ ಶನೇಶ್ವರನ ದಿನ ಕೂಡ ಆಗಿರೋದ್ರಿಂದ ತುಂಬ ಜನ ನಮ್ಮ ಜೀವನಕ್ಕೆ ಒಂದು ಶನಿಯ ಕಾಟ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಈ ಥರ ತುಂಬ ಹೇಳ್ಕೊಳ್ತಾ ಇರ್ತಾರೆ. ಆ ಕಷ್ಟ ಬಂದಾಗ ತಡ್ಕೊಳ್ಳುವಂಥ ಶಕ್ತಿ ಸಾಕಷ್ಟು ಜನಕ್ಕೆ ಇರೋದಿಲ್ಲ. ಶನೇಶ್ವರನು ನಮ್ಮ ಜೀವನದಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ, ನಮಗೆ ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನಮ್ಮನ್ನು ಇನ್ನಷ್ಟು ಗಟ್ಟಿ ಮಾಡೋದಿದೆ, ನಾವು ಮುಂದೆ ಒಳ್ಳೆ ದಿನಗಳನ್ನು ನೋಡ್ತೀವಿ ಅನ್ನುವಂಥದ್ದು. ಸ್ನೇಹಿತರೆ, ಅದನ್ನು ಹೋಗಲಾಡಿಸೋದಕ್ಕೆ ಈ ದಿನ ಏನು ಮಾಡಬೇಕು, ಈ ರೀತಿಯ ದೀಪಾರಾಧನೆ ಮಾಡಿ. ಶನಿದೇವರು ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಅದು ಒಳ್ಳೆಯದಕ್ಕೆ ಅಂತ ಸಾಕಷ್ಟು ಜನ ಕನ್ಸಿಡರ್ ಮಾಡೋದಿಲ್ಲ. ತುಂಬ ಒಳ್ಳೆಯದಾಗುತ್ತೆ, ಕೆಲಸ ಸಿಗುತ್ತೆ, ಕಳ್ಕೊಂಡಿರುವಂಥ ಮರ್ಯಾದೆ ಮತ್ತೆ ವಾಪಸ್ ಪಡ್ಕೊಳ್ತೀವಿ. ಎಲ್ಲಿಲ್ಲದ ಒಂದು ರಾಜಯೋಗ ಅಂತ ಹೇಳಬಹುದು ಕೂಡಿ ಬರುತ್ತೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ ಒಂದು ದೀಪಾರಾಧನೆಯಲ್ಲಿ. ಹೌದು, ಎಲ್ಲರೂ ಕೂಡ ಅಷ್ಟೇ ನಮ್ಮ ಮನೆಯಲ್ಲಿ ಇರುವಂಥ ತಂದೆ ತಾಯಿಗೆ ನಾವು ಗೌರವ ಕೊಡಬೇಕು. ತಾಯಿಯನ್ನು ಯಾರು ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ತಾರೋ ಅವರ ಮೇಲೆ ವಿಶೇಷವಾದಂಥ ಶನೇಶ್ವರನ ಆಶೀರ್ವಾದ ಅನ್ನೋದು ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಈ ಸಣ್ಣ ಒಂದು ಪರಿಹಾರಗಳು ಅಂತಲೇ ಹೇಳಬಹುದು, ಅವುಗಳನ್ನು ಈ ದಿನಗಳಲ್ಲಿ ಮಾಡ್ಕೊಳ್ತಾ ಇರಿ. ಕೆಲವೊಂದು ಮಾಡಬಾರ್ದು. ಕಬ್ಬಿಣದ ವಸ್ತುಗಳು, ವುಡ್ಡನ್ ವಸ್ತುಗಳು, ಎಣ್ಣೆ ಪದಾರ್ಥಗಳು ಇದನ್ನು ತಗೊಂಡು ಬರಬಾರ್ದು. ಶಾರ್ಪಾಗಿರುವಂಥ ವಸ್ತುಗಳು ಶನಿವಾರದ ದಿನಗಳಲ್ಲಿ ಕೊಂಡ್ಕೊಂಡು ಬರಬೇಡಿ. ಬೇರೆ ದಿನಗಳಲ್ಲಿ
ನೀವು ಆರಾಮಾಗಿ ತಗೊಂಡು ಬರಬಹುದು. ಇನ್ನು ಈ ಒಂದು ದೀಪಾರಾಧನೆ ಬಂದು ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಬೆಲ್ಲ ಅಂದರೆ ಸೂರ್ಯ ದೇವನಿಗೆ ಗುರುಬಲ ಹೆಚ್ಚಾಗೋದಕ್ಕೆ, ನಾವು ಸೂರ್ಯನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಪ್ರತಿಯೊಬ್ಬರಿಗೂ ಸೂರ್ಯನ ಅನುಗ್ರಹ ಅನ್ನೋದು ಸಿಕ್ಕಿದ್ರೆ ತೇಜಸ್ಸು ಅನ್ನೋದು ಬರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಹಾಗೂ ಸಂಪತ್ತು ಅನ್ನುವಂಥದ್ದು ಗಳಿಸ್ಕೊಳ್ಬಹುದು. ಗುರುಬಲ ಹೆಚ್ಚಾದಾಗ ಚಿನ್ನವನ್ನು ತಗೊಳ್ಬಹುದು, ಮದುವೆ ಆಗುತ್ತೆ, ಕೆಲಸ ಸಿಗುತ್ತೆ, ಹಾಗೂ ನಿಮ್ಮ ಏನು ಸಂತೋಷಗಳಿರುತ್ತೆ ನೋಡಿ ಅದು ಹುಡುಕೊಂಡು ಬರುತ್ತೆ. ಇದನ್ನು ಬಳಸಿ. ಇನ್ನು ತುಳಸಿ ಎಲೆಗಳನ್ನು ಒಂದೆರಡು ಹಾಕಿ. ತುಳಸಿ ಎಲೆಗಳು ಬಂದು ಶ್ರೀ ಮಹಾವಿಷ್ಣುವಿಗೆ ಬಹಳ ಪ್ರೀತಿಕರ. ತುಳಸಿ ದಳಗಳು ಇಲ್ಲದೆ ಇನ್ಕಂಪ್ಲೀಟ್ ಅಂತ ಹೇಳಬಹುದು. ಅದಕ್ಕೆ ಒಂದೆರಡು ಎಲೆಗಳನ್ನು ನೀವು ಹಾಕಿ. ಇನ್ನು ಮುಖ್ಯವಾಗಿ ಹಾಲನ್ನು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇಟ್ಕೊಂಡಿರ್ತೀವಿ. ಒಂದು ಚಿಕ್ಕ ಸ್ಪೂನಷ್ಟು, ಇಲ್ಲಾಂದರೆ ಒಂದು 2-3 ಡ್ರಾಪ್ ಅಷ್ಟು ಹಾಕಿದ್ರೆ ಸಾಕು, ಸಂಪತ್ತನ್ನು ವೃದ್ಧಿ ಮಾಡುತ್ತೆ. ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕಡಿಮೆ ಆಗೋದಿಲ್ಲ, ದವಸ ಧಾನ್ಯಗಳಿಗೆ ಕಡಿಮೆ ಆಗೋದಿಲ್ಲ. ಯಾಕಂದರೆ ಇದೆಲ್ಲವೂ ಇದ್ದಾಗ ನಮ್ಮ ಮನೆಯಲ್ಲಿ ಬಡತನ ಅನ್ನೋದು ಕಾಡೋದಿಲ್ಲ, ಅಲಕ್ಷ್ಮಿ ಅನ್ನೋದು ಇರೋದಿಲ್ಲ ಸ್ನೇಹಿತರೆ. ಇವುಗಳನ್ನು ನೀವು ದೀಪಕ್ಕೆ ಹಾಕಿ. ನಾವು ಪ್ರತಿನಿತ್ಯ ದೀಪಾರಾಧನೆ ದೇವರ ಮನೆಯಲ್ಲಿ ಯಾವುದು ಮಾಡ್ತೀವಿ ನೋಡಿ, ಅದಕ್ಕೇ ಈ ವಸ್ತುಗಳನ್ನು ಹಾಕುವಂಥದ್ದು. ಬೇರೆ ರೀತಿಯಲ್ಲಿ ಏನು ನಾವು ವಿಶೇಷವಾಗಿ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ. ದೀಪಾರಾಧನೆ ಮಾಡ್ತೀವಿ, ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ವಸ್ತುಗಳನ್ನು, ಈಗ ತಿಳಿಸಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕಿದಾಗ ಇದರಲ್ಲಿ ಇರುವಂಥ ಶಕ್ತಿ ಅನ್ನುವಂಥದ್ದು ಬಿಡುಗಡೆಯಾಗಿ ನಮ್ಮ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ. ಆಗ ನಮ್ಮ ಮನೆಯಲ್ಲಿ ಇರುವಂಥ ಒಂದೊಂದು ಕಷ್ಟವೂ ಕೂಡ ಕಳೆದು ನಮಗೆ ಒಳ್ಳೆಯ ದಿನಗಳು ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿ ಅನ್ನುವಂಥದ್ದು ಬರುತ್ತೆ. ಶನಿವಾರ ಸಪ್ತಮಿ ಕೂಡಿ ಬಂದಿದೆ, ಹಾಗೂ ಶನಿವಾರದ ದಿನಗಳಲ್ಲಿ ಈ ಸಣ್ಣ ಪರಿಹಾರಗಳನ್ನು ಈ ರೀತಿಯ ದೀಪಾರಾಧನೆ ಮಾಡಿದಾಗ, ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ಸಮೇತ ಮಹಾವಿಷ್ಣು ನಮ್ಮ ಮನೆಗೆ ಬರ್ತಾರೆ. ಯಾಕಂದರೆ ಕಲಿಯುಗದ ಭಗವಂತನು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಭಕ್ತಾದಿಗಳನ್ನು ನೋವು ಕೊಡೋದಿಲ್ಲ, ಕಣ್ಣೀರನ್ನು ಒರೆಸ್ತಾರೆ. ಇದನ್ನು ಗಮನಿಸ್ಕೊಂಡು ನೀವು ಮಾಡ್ಕೊಳ್ಳಿ. ದೀಪಾರಾಧನೆ ಏನೋ ಮಾಡ್ತೀವಿ, ಅಲ್ಲಿಗೆ ಮುಗೀತು ಅಂತ ಮಾತ್ರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅದರಲ್ಲಿ ಮಿಕ್ಕಿರುವಂಥ ಪದಾರ್ಥಗಳು, ಆ ವಸ್ತುಗಳು ಇರುತ್ತಲ್ವ, ಅದನ್ನು ಮಾರನೆಯ ದಿನ ದೀಪ ತಣ್ಣಗಾದ್ಮೇಲೆ ತೆಗೆದು ಬಿಡಬೇಕು. ನಾವು ಸಂಕಲ್ಪ ಮಾಡ್ಕೊಂಡಿರ್ತೀವಿ, ನಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡಿರ್ತೀವಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ಅಂತಂದ್ಬಿಟ್ಟು ಆ ದೀಪಾರಾಧನೆಗೆ ಒಪ್ಸಿರ್ತೀವಿ ದೀಪಕ್ಕೆ. ಹಾಗೂ ಆ ಕಷ್ಟಗಳು ಹೋಗಬೇಕು ಅಂದರೆ ಅದನ್ನು ಮತ್ತೆ ತಣ್ಣಗಾದ್ಮೇಲೆ ಕ್ಲೀನಾಗಿ ತೆಗೆದುಬಿಟ್ಟು ಗಿಡ ಮರಗಳ ಹತ್ರ, ಹಚ್ಚ ಹಸಿರಾಗಿರುವಂಥ ಒಂದು ಗಿಡಗಳ ಹತ್ರ ನಾವು ಇದನ್ನು ಹಾಕಿಬಿಟ್ಟು ಮತ್ತೆ ಹೊಸದಾಗಿ ಬೇರೆ ದಿನ ನಾವು ಪ್ರಾರಂಭ ಮಾಡಬೇಕಾಗುತ್ತೆ. ಆ ಥರ ಮಾಡಿದಾಗ ಮಾತ್ರ ಈ ದಿನ ನಾವು ಏನು ಕೇಳ್ಕೊಂಡಿರ್ತೀವಿ, ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿ ದೀಪಾರಾಧನೆ ಮಾಡಿರ್ತೀವಿ, ಅದು ನಮಗೆ ಕೋರಿಕೆ ಬೇಗ ನೆರವೇರುತ್ತೆ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.